ಬರೋಬ್ಬರಿ 2.5 ಅವರ್ ಆದ್ಮೇಲೆ ಒಂದು ಬಾಡಿಗೆ ಎತ್ಕೊಂಡಿದೀನಿ. ಏರ್ಪೋರ್ಟ್ ಇಂದ ಯಲಹಂಕವರೆಗೂ ಖಾಲಿ ಬಂದಿದ್ದೀನಿ. ಇವಾಗ ಇಲ್ಲಂತೂ ಯಾವ್ದು ಡ್ಯೂಟಿನೇ ಇಲ್ಲ. ಆಲ್ಮೋಸ್ಟ್ ಊಬರಲ್ಲಿ ಬರ್ತಾ ಇದೆ, ರೇಟ್ ಕಡಿಮೆ ಕೊಡ್ತಾವೆ, ಅದರಿಂದ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ತೆ. ಆನಂದ್ 360 ಕ್ಯಾಬ್ಗೆ ಸ್ವಾಗತ. ಇವಾಗ ಆಕ್ಚುಲಿ ಇವತ್ತು ಆನ್ ಮಾಡೋದ ತಕ್ಷಣನೇ ಬಿತ್ತು. ಮನೆ ಹತ್ರ ಜಸ್ಟ್ ಆನ್ ಮಾಡೋದ ತಕ್ಷಣನೇ ರ್ಯಾಪಿಡೋದಲ್ಲಿ ಬಿದ್ದಿದೆ. ಹೋಗ್ತಾ ಇದ್ದೀನಿ, ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ. ಹಿಂದಿ ಮರ್ತ್ಬಿಟ್ರೆ ಪಿನ್ 1781. ಫೋನ್ ಮಾಡೋ. ಈಗ ಪರಿಸ್ಥಿತಿ. ಫಸ್ಟ್ ಕಸ್ಟಮರ್ ಡ್ರಾಪ್ ಆಯಿತು. 311 ಇದೆ. ಬನ್ನಿ ಕಲೆಕ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ಬನ್ನಿ. ಫಸ್ಟ್ ಕಸ್ಟಮರು KC ಜನರಲ್ ಹಾಸ್ಪಿಟಲ್ ಡ್ರಾಪ್ ಆಯಿತು. ಈಗ ಅಲ್ಲಿಂದ ಯಶವಂತಪುರ ಜಂಕ್ಷನ್ಗೆ ಬಿದ್ದಿದೆ ಪಿಕಪ್ಪು. ಎಲ್ಲಿಗೆ ಅಂತ ನೋಡಿಲ್ಲ. ಕಸ್ಟಮರ್ನ ಪಿಕ್ ಮಾಡೋಣ ಬನ್ನಿ. ನೀವೇನ ಮುಂದೆ ಇರೋದು? ನೀವೇನದು? ಓಕೆ, ನೋಡಿ ಇದು ಇದು 2 ಗೇಟ್ ಇದನ್ರಿ ಇಲ್ಲಿ? ಹಾಂ, ಅದು ಆ ಕಡೆ ಒಂದು ಈ ಕಡೆ ಒಂದು. ಅದು ನಂಬರ್ 2 ಏನದು? ಅದು 2 ಅಂತ ಏನಲ್ಲ, ಮಾಮೂಲಿ ತುಮಕೂರು ರೋಡ್ ಅಂತಾರೆ. ತುಮಕೂರು ರೋಡ್. ಹಾಂ, ತುಮಕೂರು ರೋಡ್ ಕರೆಕ್ಟ್. ಪ್ಲಾಟ್ಫಾರ್ಮ್ ತುಮಕೂರು ರೋಡು. ಇದು ಯಾವ ರೋಡು? ಮಾಗಡಿ. ಇದು ಮಾಗಡಿ ಅಲ್ಲ, ಮಾಮೂಲಿ ಮಾರ್ಕೆಟ್ ರೋಡ್ ಅಂತಾರೆ ಏನಿದೆ? ಅಚ್ಚಾ, ರೈಟ್. ನಾವು ನಂಬರ್ 2ಗೆ ಇಳಿಬೇಕು ಅಂದರೆ ಆ ಥರ ಮೆಟ್ರೋ ಅಲ್ಲಿ ಈ ಕಡೆ ಬಂದೆವು. ಅದು ಪ್ಲಾಟ್ಫಾರ್ಮ್ 6. ಅದು ಪ್ಲಾಟ್ಫಾರ್ಮ್ 6 ಹೇಳ್ತೀನಿ. ಹಾಂ, ಓಕೆ. 6ಗೂ ಬರ್ತಿತ್ತು ನಮ್ಮ ಗಾಡಿ. ಒಂದು 6ಗೆ ಬಂದಿತ್ತು. ಆ ಕಸ್ಟಮರ್ನ ಡ್ರಾಪ್ ಮಾಡಿ ಈಗ CNG ಹಾಕ್ಸೋಣ ಅಂತ ಬಂದಿದ್ದೀನಿ. ಬನ್ನಿ CNG ಹಾಕ್ಸ್ಕೊಂಡು, ಅದು ಕಸ್ಟಮರ್ ಡ್ರಾಪ್ ಮಾಡಿ ಒಟ್ನಲ್ಲಿ 400 ರೂಪಾಯಿ ಇತ್ತು. ಬನ್ನಿ CNG ಹಾಕ್ಸೋಣ ಇವಾಗ. ಫಸ್ಟು ಕೆಂಗೇರಿ ಡ್ರಾಪ್ ಆದಮೇಲೆ ಅಲ್ಲಿಂದ ಎಲೆಕ್ಟ್ರಾನಿಸಿಟಿಗೆ ಬಂದಿತ್ತು. ಎಲೆಕ್ಟ್ರಾನಿಸಿಟಿನ ಈಗ ಡ್ರಾಪ್ ಆಯಿತು. ಅದು ಟೋಟಲ್ಲು 690 ಇತ್ತು. 200 ರೂಪಾಯಿ ಟೋಲ್ಗೆ ಹೋದರೆ ನನಗೆ ಇನ್ನು 490 ರೂಪಾಯಿ ಸಿಗುತ್ತೆ. ಅದು 26 ಕಿಲೋಮೀಟ್ರೇನೋ ಇತ್ತು. ಬನ್ನಿ ಈಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಊಬರಲ್ಲಿ ಬರ್ತಾ ಇದೆ, ರೇಟ್ ಕಡಿಮೆ ಕೊಡ್ತಾವೆ, ಅದರಿಂದ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ನೋಡೋಣ ಬನ್ನಿ, ಬೇರೆ ಯಾವುದ್ರಲ್ಲಾದ್ರು ಬಂದರೆ ಎತ್ಕೊತೀನಿ. ಇಲ್ಲೇ ಒಂದು ಸ್ಮಾಲ್ ಬಾಡಿಗೆ ಎತ್ಕೊಂಡಿದ್ದೀನಿ. 180 ತೋರಿಸ್ತಿತ್ತು. ಇಲ್ಲೇ ಒಂದು 5 ಕಿಲೋಮೀಟ್ರ್ ಏನೋ ಇದೆ. ಅದರಿಂದ ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ. ಎಲೆಕ್ಟ್ರಾನಿಸಿಟಿ ಅಂತ ಕಸ್ಟಮರ್ನ ಪಿಕ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಬನ್ನಿ ನೋಡೋಣ. ಸರ್ ಆದರ್ಶ್ ಬನ್ನಿ ಸರ್. ಅದು ಸ್ಮಾಲ್ ಆರ್ಡ್ರು ಡ್ರಾಪ್ ಆದಮೇಲೆ ಈಗ ಒಂದು ಏರ್ಪೋರ್ಟ್ ಬಿದ್ದಿದೆ, ಎತ್ಕೊಂಡಿದ್ದೀನಿ. ಬನ್ನಿ ಕಸ್ಟಮರ್ನ ಪಿಕ್ ಮಾಡಕ್ಕೆ ಹೋಗೋಣ.
ಲಗೇಜ್ ಇಲ್ಲೇ ಫ್ರಂಟಲ್ಲೇ ಮಾಡಿಬಿಡಿ ಸರ್, ಫ್ರಂಟ್ಗೆ ಹಾಕ್ಬಿಡಿ ಪರವಾಗಿಲ್ಲ. ಇಲ್ಲೇ ಈ ಕಡೆಗೆ ಕಾದಂಗೆ ಇಟ್ಬಿಡಿ ಲಗೇಜ್. ಓಕೆ ಓಕೆ ರೀ. ಹಾಂ ಓಕೆ. 3546. ಹ್ಞೂ ಸರ್. ಎಂಡಿಗೂ का ಈಗ ಎಲ್ಲ ಇದೇನೆ. ಟರ್ಮಿನಲ್ 1ಗೆ ಇದೆ ಡ್ರಾಪ್ ಪಾಯಿಂಟ್. ಅದು ಇನ್ಸೈಡ್ಗೆ ಹೋದ್ರೆ ಅಲ್ಲಿ. ಓಕೆ. कितना है? 1001. 1018. ಇದು ಏರ್ಪೋರ್ಟು ಡ್ರಾಪ್ ಆಯ್ತು ಇವಾಗ. ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಏರ್ಪೋರ್ಟಿಂದ ಯಲಹಂಕವರೆಗೂ ಖಾಲಿ ಬಂದಿದ್ದೀನಿ ಇವಾಗ. ಇಲ್ಲಂತೂ ಯಾವುದೋ ಡ್ಯೂಟಿನೇ ಇಲ್ಲ. ಆಲ್ಮೋಸ್ಟು ಬರ್ತೈತೆ. ಫುಲ್ಲು ಕಡಿಮೆ ಕೊಡ್ತಾವನೆ ನೋಡಿ. 10 ಕಿಲೋಮೀಟ್ರ್ 140 ಆ ಥರ ಕೊಡ್ತಾವನೆ. ಅದು ಅಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಸರಿ ಬನ್ನಿ ನೋಡೋಣ. ಈಗಲೇ ಆಲ್ರೆಡಿ 1 ಅವರ್ ಆಯ್ತು ಆಲ್ಮೋಸ್ಟು ನಾನು ಇಲ್ಲಿ ಯಲಹಂಕ ಬಂದು. ನೋಡೋಣ ಬನ್ನಿ. ಬರೋಬ್ಬರಿ 2.5 ಅವರ್ ಆದಮೇಲೆ ಒಂದು ಬಾಡಿಗೆ ಎತ್ಕೊಂಡಿದ್ದೀನಿ ರಾಜಾಜಿನಗರ್ಗೆ. ಬನ್ನಿ ಹೋಗೋಣ. 2.5 ಅವರ್ ವೆಯ್ಟ್ ಮಾಡಿದ್ದೀನಿ. ಫುಲ್ ಕೊಡ್ತಿದ್ದ ಅಮೌಂಟ್ ಫುಲ್ಲು ಕಡಿಮೆ ಕೊಡ್ತಾವನೆ. ಅಂಥದ್ದು ಎತ್ಕೊಂಡು ಏನು ಮಾಡೋರಲ್ಲಿ. ಅದರಿಂದ ಅದು ಎತ್ಕೊಂಡಿರಲ್ಲ. 2.5 ಅವರ್ ಆದಮೇಲೆ ಎತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಹಿಂಗೆ ಹೋಗುತ್ತಾ ಯೂಟರ್ನ್ ಮಾಡ್ಕೋಬೇಕಾ? ಹಿಂಗೆ ಹೋಗುತ್ತಾ ಯೂಟರ್ನ್ ಮಾಡ್ಬೇಕಾ? ಹಿಂಗೆ ಹೋಗುತ್ತೆ. ಹೋಗ್ಬೋದಾ? ಸುಮ್ಮನೆ ಹೇಳಿ. ಹಾಂ ಏನು ಹೇಳಿ? 790. ಅದು ಯಲಹಂಕದಿಂದ ಇದಕ್ಕೆ ತೊಗೊಂಬಂದಿದೆ ಇಸ್ಕಾನ್ ಟೆಂಪಲ್ ಹತ್ರ ನಾರಾಯಣ ಕೇರ್ಗೆ. ಅಲ್ಲಿಂದ ಒಂದು 10 ಮಿನಿಟ್ಸ್ ವೆಯ್ಟ್ ಆದಮೇಲೆ ಈಗ ಇದ್ರ ಹತ್ರ ಬಂತು ಮುದ್ದೇನಪಾಳ್ಯ ಕಡೆಗೆ. ಅದು ಅಕ್ಸೆಪ್ಟ್ ಮಾಡ್ಕೊಂಬಂದು ಡ್ರಾಪ್ ಆಯಿತು. ಇವತ್ತು ನಾನು ದುಡ್ದಿರೋದು ಟೋಟಲ್ಲು 2,900 ರೂಪಾಯಿ ದುಡ್ದಿದ್ದೀನಿ. ಇನ್ನು ಟಿಫನು ಸಹ ಮಾಡಿಲ್ಲ ಇವತ್ತು. ಅದರಿಂದ ಟಿಫನ್ ದುಡ್ಡಿಲ್ಲ. ಟೋಲ್ ಅಮೌಂಟು 300 ರೂಪಾಯಿ ಆಗಿದೆ. CNG 700 ರೂಪಾಯಿಗೆ ಹಾಕ್ಸಿದ್ದೆ. ಅಂದರೆ ಇವತ್ತು ಟೋಟಲಾಗಿ 2,900 ಅಂದರೆ ಟೋಟಲಾಗಿ 1000 ತೆಗೆದ್ರೆ ಇನ್ನು 1,900 ರೂಪಾಯಿ ಇವತ್ತು ನನಗೆ ಮಿಕ್ಕಿರೋ ದುಡ್ಡು. ಅಂದರೆ ಇವತ್ತು ನನಗೆ ಉಳಿದಿರೋ ದುಡ್ಡು 1,900 ರೂಪಾಯಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಟೈಮ್ ಸಿಗೋಣ. ಬಾಯ್.